ಹಾಯ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನೆಲ್ ಫ್ರೆಂಡ್ಸ್. ಬೆಳಿಗ್ಗೆ ಇವಾಗ ನನ್ನ ಮಗ ಎದ್ದೇಳ್ತಾನೆ. ಪಾಪ ಎದ್ಬಿಟ್ಟು ಗೀಸರ್ ಹಾಕಿರ್ತಾನೆ. ಸೊ ಈ ಚಳಿನಲ್ಲಿ ನೀರಂತೂ ಬಿಸಿಯನ್ನೇ ಆಗಿರೋದಿಲ್ಲ. ಬಿಸಿ ಆಗೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತಗೊಳುತ್ತೆ. ಎಲ್ಲರೂ ಹಿಂದೆ ಮಾಡ್ಕೊಳ್ಬೇಕು, ಮಕ್ಕಳೆಲ್ಲರೂ ಮಾಡ್ಕೊಳ್ಬೇಕು ಸ್ನಾನ. ಹಾಗಾಗಿ ಅವ್ನು ಬೇಗ ಎದ್ಬಿಟ್ಟು ಬಂದು ಗೀಸರ್ ಹಾಕ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡಿರ್ತಾನೆ. ಅವ್ನಿಗೆ ನಿದ್ದೆ ಬರೋದಿಲ್ಲ, ಬೇಗ ಎದ್ದೇಳ್ತಾನೆ, ಬಟ್ ಸುಮ್ಮನೆ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾನೆ. ಸೊ ಬನ್ನಿ, ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರೂ ಎದ್ದಿಲ್ಲ. ಬೇಗ ಸ್ನಾನ ಮಾಡಿಕೊಂಡ್ರೆ ನಾನು ಮತ್ತೆ ನೆಕ್ಸ್ಟ್ ಸ್ನಾನ ಮಾಡೋರಿಗೆ ನೀರು ಬಿಸಿ ಆಗುತ್ತೆ. ಸೊ ಹಾಗಾಗಿ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಯಾವಾಗಲೂ ಅಂದ್ಕೊಳೋದು ಏನು ಗೊತ್ತಾ, ಈ ಗೌರ್ಮೆಂಟ್ ಅವರು ಈ ಬೇಸಿಗೆ ರಜದಲ್ಲಿ ಏನಕ್ಕಾದರೂ ರಜೆ ಕೊಡ್ತಾರೋ ಪಾಪ ಮಕ್ಕಳಿಗೆ. ಸಮ್ಮರಲ್ಲಿ ರಜೆನೇ ಬೇಕಾಗಿಲ್ಲ, ಆರಾಮಾಗಿ ಹೆಂಗೋ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು. ಈ ಥರ ವೆದರಲ್ಲಿ ರಜೆ ಕೊಟ್ಬಿಟ್ರೆ ಮಕ್ಕಳು ಆರಾಮಾಗಿರ್ತಾರೆ ಅನ್ನೋದೊಂದು. ಹೆಂಗಿದೆ ಗೊತ್ತಾ ವೆದರು, ತಣ್ಣಗಿದೆ, ಇನ್ನೂ ಮಲ್ಗೋಣ ಅನ್ನಿಸ್ತಾ ಇರುತ್ತೆ ಮಕ್ಕಳಿಗೆಲ್ಲ. ಆದರೆ ಈ ಟೈಮಲ್ಲಿ ಎದ್ದೇಳಬೇಕು. ಓಕೆ, ನಾನು ಜಾಸ್ತಿ ಮಾತಾಡ್ತಾ ಇದ್ದರೆ ನನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕಟ್ಟೋದಕ್ಕೆ ಲೇಟ್ ಆಗಿಬಿಡುತ್ತೆ. ಬನ್ನಿ ಬೇಗ 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 ಇವಾಗ ನಾಷ್ಟ ಟ್ರೈ ಮಾಡೋಣ. ನಾಷ್ಟಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಅಂತಂದರೆ, ಸೋಯಾ ಚಂಕ್ಸ್ ಮಾಡ್ತಾಯಿದ್ದೀನಿ. ಸೋಯಾ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಅಡುಗೆ ಮನೇಲಿ ಒಂದು ಸಾಮಾನು ಕೂಡ ಇರೋದಿಲ್ಲ. ರಾತ್ರಿನೆಲ್ಲ ತೊಳೆದಿಟ್ಕೊಂಡಿರ್ತೀವಿ. ಸೊ ಇವಾಗ ನೋಡಿ, ಬೆಳಗ್ಗೆ ಬಂದ ತಕ್ಷಣ ಅಡುಗೆ ಮಾಡೋದಕ್ಕೆ ಈಸಿ ಆಗೋದಿಲ್ಲ. ಅಂದರೆ ಎಲ್ಲ ಪ್ರತಿಯೊಂದು ತೊಳ್ಕೊಂಡು ಕಚ್ಚ ಅಂತ ಅಂದ್ಕೊಂಡು ಗಲೀಜಾಗಿ ಇಟ್ಕೊಂಡು ಮಾಡೋದು ಸಖತ್ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಸಾಮಾನೆಲ್ಲ ನೈಟೇ ತೊಳೆದಿಟ್ಕೊಬಿಟ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಬೆಳಗ್ಗೆ ಎದ್ದು ಬೇಗ ಬೇಗ ಕೆಲಸ ಮಾಡ್ಕೋಬೋದು. ಯಾವಾಗ ಎದ್ದು ಗೀಸರ್ ಹಾಕ್ತೆ? 6 ಗಂಟೆಗೆ ಗೀಸರ್ ಹಾಕ್ತಾ? ಚೆನ್ನಾಗಿ ಕಾದಿತ್ತು ಮಗ್ನಿ. ಇನ್ನು ನಿದ್ದೆ ಮಾಡ್ಬೇಕಿತ್ತಾ? ಸಾಕಾಗಿಲ್ಲ ಚಿಚ್ಚಿ? ಕಣ್ಣು ಮುಚ್ಬೇಡ ಜಾಸ್ತಿ. ಇದು ಬಂದು ಸ್ಪ್ರೌಟ್ಸು ಫ್ರೆಂಡ್ಸ್. ರಾತ್ರಿನೇ ನೆನೆ ಹಾಕಿಟ್ಟಿರ್ತೀನಿ ಕಾಳೆಲ್ಲ ನಾನು. ಸೊ ಇದನ್ನೆಲ್ಲ ಚೆನ್ನಾಗಿ ಇವಾಗ ವಾಶ್ ಮಾಡಿಬಿಟ್ಟು ನೀರಲ್ಲಿ ಲೈಟಾಗಿ ಬೇಯಿಸ್ಕೊಂಡು ಮಗುಗೆ ಮತ್ತು ನಮ್ಮ ಮನೆಯವ್ರಿಗೆ ಸ್ನ್ಯಾಕ್ಸ್ಗೆ ಇದನ್ನೇ ಹಾಕ್ಕೊಡ್ತೀನಿ. ಇದರಲ್ಲಿ ಪ್ರೋಟೀನು, ವಿಟಮಿನ್ನು, ಫೈಬರು ಎಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಮಾಡಿಕೊಡ್ತೀನಿ ಮಕ್ಕಳಿಗೆ. ಆದಷ್ಟು ಸ್ನ್ಯಾಕ್ಸ್ಗೆ ಬೇಕ್ರಿ ಐಟಮ್ ಹಾಕೋ ಬದಲು ಈ ಥರ ಮಾಡಿಕೊಟ್ರೆ ಒಳ್ಳೆಯದು. ನಾನು ಇದರಲ್ಲಿ ಹೆಸರುಕಾಳು, ಕಡಲೆಕಾಳು, ಕಾಬೂಲ್ ಕಡಲೆ ಬೀಜ ಇದನ್ನೆಲ್ಲ ಹಾಕಿ ನೆನೆ ಹಾಕಿದ್ದೀನಿ. ಇದನ್ನು ಇವಾಗ ಬೇಯಿಸ್ಕೊತೀನಿ. ನೀರು ಚೆನ್ನಾಗಿ ಕಾದಿದೆ. ಸೊ ಇವಾಗ ಸೋಯಾನ ಹಾಕ್ಕೊಳ್ಳೋಣ.
ನೋಡಿ ಇದು ಹಾಕಿದೆ ಇಷ್ಟು ಥರ ಕುದಿಯೋ ನೀರಲ್ಲಿ ಇಷ್ಟು ಬೇಯಿಸ್ಕೊಂಡು ಇದನ್ನ ಇವಾಗ ತಣ್ಣೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ನೀರು ಹೋಗೋ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಬೇಕು. ಹಂಗೆ ಅಲ್ಲೋಗಿ ಬಟ್ಕು ತುಂಬ ಲೋಹಿತ್ನಾ ಅವ್ನು ನಿಪ್ಸು ಅಂತ ಕಳಿಸಿದ್ರೆ ನೀನು ಅವನ್ನ ಅಳಿಸ್ತೀಯ. ಏನ್ ಮಯ್ಯೋ ನಿಧಾನಾಗಿ ಇಪ್ಸಕ್ಕೆ ಬರಲ್ಲ. ಪ್ರೆಸ್ ಮಾಡು ಜೋರಾಗಿ. ಅದಕ್ಕೆ ಮಿಕ್ಸ್ ಮಾಡಿ ಅಲ್ಲೇ ರಪ್ಪಂತ ಇಟ್ಕೊಳ. ಉಪ್ಪು ಹಾಕೋಣ. ಕಾಳಕ್ಕೆ ಹಾಕಿರ್ತೀನಿ, ಮಿಕ್ಸ್ ಮಾಡ್ಕೊ. ಇನ್ನು ಸ್ವಲ್ಪ ಮೊಸರು ಬೇಕಾದ್ರೆ ಹಾಕೋ, ಸ್ವಲ್ಪ ಹಾಕಿ ಮೊಸರು. ಫ್ರೆಂಡ್ಸ್, ಇವಾಗ ಮಕ್ಕಳು ಹೊರಟ್ರು. ನೋಡ್ತಿರಲ್ಲ, ಮಕ್ಕಳು ಹೋಗೋಷ್ಟರಲ್ಲಿ ಸಖತ್ ಇದಾಗ್ಬಿಡ್ತದೆ. ನನ್ನ ಚಿಕ್ಕ ಮಗ ರೆಡಿ ಆಗಲ್ಲ, ಅವನು ಸ್ವಲ್ಪ ಲೇಟ್. ಏನಂದ್ರೆ ಅವನೇ ಏನೂ ಮಾಡ್ಕೊಡೋದಿಲ್ಲ. ಅವನಿಗೆ ಸ್ನಾನ ಮಾಡಿಸ್ಬೇಕು, ಡ್ರೆಸ್ ಹಾಕ್ಬೇಕು, ಕ್ರೀಮು ಪೌಡ್ರು ಎಲ್ಲ ಹಾಕ್ಬೇಕು, ಪ್ರತಿಯೊಂದು ಮಾಡ್ಬೇಕು, ತಿನ್ನಿಸ್ಬೇಕು. ದೊಡ್ಡವನಿಗೆ ಕೂಡ ತಿನ್ನಿಸ್ಬೇಕು. ಬಟ್ ನಾನು ತಿನ್ಸಕ್ ಹೋಗಲ್ಲ, ಅಮ್ಮ ಕೇಳ್ಕೊಡ್ತೀನಿ, ಅಮ್ಮನೇ ತಿನ್ನಿಸ್ಕೊಂತಾರೆ. ಬಟ್ ಅವ್ನಿಗೆ ಎಲ್ಲ ಮಾಡಬೇಕು. ನನ್ನ ಚಿಕ್ಕ ಮಗನಿಗೆ. ದೊಡ್ಡ ಮಗ ಆಗಿಲ್ಲ, ಅವನೇ ಎಲ್ಲ ರೆಡಿ ಮಾಡ್ಕೊತಾನೆ. ಹಾಗಾಗಿ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಆಮೇಲೆ ಅವನಿಗೆ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗೋದೆ, ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ. ಇವಾಗ ಅವ್ರು ಹೋದ್ರ ನೆಕ್ಸ್ಟ್ ಇನ್ನೇನು ಒಂದು ಹಾಫ್ ಅನ್ ಅವರ್ ಅಷ್ಟೇ, 8:30 ನಮ್ಮ ಮನೆಯವರು ಹೊರಡ್ತಾರೆ. ಅವ್ರಿಗೆ ನಾನು ನಾಷ್ಟೇ ಏನಿರೋ ರೆಡಿ ಆಗಿರುತ್ತೆ, ಟಿಫಿನ್ ಬಾಕ್ಸ್ ಕಟ್ಟೋದಷ್ಟೇ. ಟಿಫಿನ್ ಬಾಕ್ಸ್ ಹಾಕ್ಬಿಟ್ರೆ ಆಮೇಲೆ ಅವ್ರು ಬಂದಾಗ ಅವ್ರಿಗೆ ತಿನ್ನಕ್ಕೆ ಹಾಕ್ಕೊಟ್ರೆ ಅವರು 8:30 ಮನೆ ಖಾಲಿ ಮಾಡಿಬಿಡ್ತಾರೆ. ಆಮೇಲೆ ಏನಿದ್ರು ನಮ್ಮದೇ ರಾಜ್ಯವಾರ. ಇವಾಗ ಅವ್ರಿಗೆ ನಾನು ಸ್ನ್ಯಾಕ್ಸ್ಗೆ ಸ್ಪ್ರೌಟ್ಸ್ ರೆಡಿ ಮಾಡ್ತಾ ಇದ್ದೀನಿ. ಮಯೂರಿಗೆ ಮಾತ್ರ ಸ್ವಲ್ಪ ಮಾಡಿಕೊಟ್ಟೆ, ಅವನೇ ಮಿಕ್ಸ್ ಮಾಡಿಕೊಂಡೆ. ಇವ್ರಿಗೆ ಇವಾಗ ನಾನು ಸಪ್ರೇಟಾಗಿ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ಇನ್ನು ಸೌತೆಕಾಯಿ ಹಾಕಬೇಕಾಗಿತ್ತು. ಸೌತೆಕಾಯಿ ಇವಾಗ ನಿನ್ನೆ ತಾನೇ ಜಸ್ಟ್ ಖಾಲಿ ಆಯಿತು, ನಾನು ಹೋಗಲಿಲ್ಲ. ಸೌತೆಕಾಯಿ ತೊಗೊಂಬರ್ಬೇಕು. ಸೌತೆಕಾಯಿ, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಸ್ವಲ್ಪ ತರಬೇಕಾಗಿತ್ತು, ತರಲಿಲ್ಲ. ಅದರದ್ದು ಜ್ಯೂಸ್ ಮಾಡಬೇಕಿತ್ತು ಬೆಳಗ್ಗೆ. ಇವತ್ತು ಅದೂ ಕ್ಯಾನ್ಸಲ್ ಆಯಿತು. ಹಾಗಾಗಿ ಬರೀ ಈರುಳ್ಳಿನೂ ಟೊಮೆಟೊ ಮಾತ್ರ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಇದನ್ನು ರೆಡಿ ಮಾಡ್ಕೊಂಡೆ ನಂದು ಮಾರ್ನಿಂಗ್ ಡ್ರಿಂಕ್ ರೆಡಿ ಆಗುತ್ತೆ. ABC ಜ್ಯೂಸ್ ರೆಡಿ ಆಗಿದೆ.
ಇದನ್ನು ಕೂಡ ಮಾಡ್ಕೊಂಡು ಕುಡಿಯೋವಾಗ ನನಗೆ ಟೈಮ್ ಅನ್ಸಲ್ಲ, ಹಾಗಾಗಿ ಮಕ್ಕಳಿರೋಷ್ಟೊತ್ತು ನಾನು ಮಾಡ್ಕೊಂಡಿಲ್ಲ. ಅವ್ರು ಹೋದ್ಮೇಲೆ ಇವಾಗ ಕುಡಿತಾ ಇದ್ದೀನಿ. ಮಯೂರ್ಗೆ ಮೆಣಸಿನ್ಕಾಯಿ ಎಲ್ಲ ಹಾಕಲಿಲ್ಲ ಫ್ರೆಂಡ್ಸ್. ಆಮೇಲೆ ಅವನಿಗೆ ಪಾಪ ತಿನ್ನೋದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಅವನಿಗೆ ಮೆಣಸಿನ್ಕಾಯಿ ಎಲ್ಲ ಏನು ಹಾಕಕ್ಕೆ ಹೋಗಲ್ಲ ಅವನಿಗೆ. ಇವ್ರಿಗೆ ಮಾತ್ರ ಒಂದೇ ಒಂದು ಚಿಲ್ಲಿ ಹಾಕ್ತೀನಿ. ಮತ್ತು ಇವ್ರಿಗೆ ನಾನು ಕರ್ಡ್ ಹಾಕೋದಿಲ್ಲ, ಅವ್ರಿಗೆ ಕರ್ಡ್ ಅಷ್ಟು ಇಷ್ಟ ಆಗೋದಿಲ್ಲ. ಮತ್ತು ಇವರು ಸ್ನ್ಯಾಕ್ಸ್ ಬಂದ್ಬಿಟ್ಟು ಈವ್ನಿಂಗ್ ಟೈಮ್ ತಿಂತಾರೆ. ಮಯೂರ್ ಬಂದು 10:30ಗೆ ಸ್ನ್ಯಾಕ್ಸ್ ತಿಂತಾನೆ. ಸೊ ಆವಾಗ ತಿನ್ಬೋದು, ತುಂಬ ನೀರೇನು ಬಿಟ್ಕೊಂಡಿರಲ್ಲ. ಉಪ್ಪು ಕೂಡ ನಾನು ಹಾಕಿ ಕಳಿಸಿದ್ದೀನಿ. ಇವ್ರಿಗೆ ಏನು ಮಾಡ್ತೀನಿ ಅಂದರೆ ಈ ಉಪ್ಪು ಕೂಡ ಹಾಕಲ್ಲ, ಯಾಕಂದರೆ ಟೊಮೆಟೊ ಸೌತೆಗೆ ಏನಾದರೂ ಹಾಕಿದಾಗ ಅದರಲ್ಲಿ ಕೂಡ ನೀರು ಬಿಟ್ಕೊಂಡ್ಬಿಡುತ್ತೆ. ಅವ್ರಿಗೆ ಒಂದು ಸ್ವಲ್ಪ ನಾನು ಎತ್ತು ಕಳಿಸ್ತೀನಿ, ಅಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇವ್ರಿಗೆ ನೋಡಿ ಇಷ್ಟೇ ನಾನು ಮಾಡೋದು. ಈಗ ಇದಕ್ಕೇನೆ ಸ್ವಲ್ಪ ಜೀರಿಗೆ, ಪೆಪ್ಪರು ಮತ್ತು ಉಪ್ಪನ್ನ ನಾನು ಮಿಕ್ಸ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ಕಳಿಸ್ತೀನಿ. ಅಲ್ಲಿ ಅವರು ತಿನ್ನಬೇಕಾದ್ರೆ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾರೆ. ಈವ್ನಿಂಗ್ ತಿನ್ನೋದ್ರಿಂದ ತುಂಬ ನೀರು ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಹೆಲ್ದಿಯಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಿ ತಿನ್ನೋದಕ್ಕೆ ಅಂತ ಕಳಿಸ್ತೀನಿ. ಯಾಕಂದರೆ ಮಧ್ಯಾಹ್ನ 1 ಗಂಟೆಗೆ ತಿಂದಮೇಲೆ 6 ಗಂಟೆ 7 ಗಂಟೆ 8 ಗಂಟೆ ಮನೆ ಊಟ ಮಾಡೋದು ಅಂದ್ರೂ ಅಲ್ಲಿವರೆಗೂ ಹೊಟ್ಟೆ ಖಾಲಿ ಅಂತ ಅನ್ನಿಸ್ತಾ ಇರುತ್ತಲ್ಲ, ಹಾಗಾಗಿ ಇದನ್ನು ಮಾಡಿ ಕಳಿಸ್ತೀನಿ ನಾನು. ಇನ್ನು ನಮ್ಮ ಲೋಹಿತ್ ಇದನ್ನು ಅಷ್ಟಾಗಿ ತಿನ್ನೋಕೆ ಇಷ್ಟಪಡಲ್ಲ, ಅವನಿಗಿನ್ನೂ ಪ್ರಾಕ್ಟೀಸ್ ಆಗಲಿಲ್ಲ, ಹಾಗಾಗಿ ಅವನಿಗೆ ನಾನು ಇದನ್ನು ಮಾಡೋದಿಲ್ಲ. ಅವನಿಗೇನು ಅಂದರೆ ಆ್ಯಪಲ್ಲು, ಬನಾನಾ, ನಟ್ಸು ಈ ಥರದನ್ನು ಹಾಕ್ತೀನಿ. ಅವ್ನು ಕೆಲವೊಂದ್ಸಲಿ ಸೌತೆಕಾಯಿ ಮತ್ತು ಕ್ಯಾರೆಟ್, ಇದಕ್ಕೆ ಕ್ಯಾರೆಟ್ ಕೂಡ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಕ್ಯಾರೆಟು ಮತ್ತು ದಾಳಿಂಬೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ನಾನೀಗ ಜಸ್ಟ್ ಇದನ್ನು ಮಾತ್ರ ಮಾಡ್ತಾಯಿದ್ದೀನಿ. ಬೇಕಂದರೆ ಅದನ್ನು ಎಲ್ಲ ಹಾಕ್ಕೊಂಡು ನಾವು ತಿಂತೀವಿ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಹಣ್ಣು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದ್ಸರಿ ಆ್ಯಪಲ್ಲು, ದಾಳಿಂಬೆ, ಬಾಳೆಹಣ್ಣು ಈ ಥರದ್ದು ಅದನ್ನೇ ಸಪ್ರೇಟಾಗಿ ಅದೊಂದು ಸರಿ ಮಾಡ್ಕೊಡ್ತೀನಿ. ಆಮೇಲೆ ಕ್ಯಾರೆಟು, ಎಲೆಕೋಸು, ಸೌತೆಕಾಯಿ ಅದಕ್ಕೇನೆ ಮೊಸರನ್ನ ಮಿಕ್ಸ್ ಮಾಡ್ಬಿಟ್ಟು ಮಯೂರಿಗೆ ಅದನ್ನು ಒಂದೊಂದ್ಸಲಿ ಮಾಡ್ಕೊಡ್ತೀನಿ. ಹಂಗೆ ವಾರದಲ್ಲಿ ಒಂದು 4-5 ಸರಿ ಡಿಫ್ರೆಂಟಾಗಿ ಇದೇ ಥರನೇ ಮಾಡ್ಕೊಡ್ತೀನಿ ಸ್ನ್ಯಾಕ್ಸ್ಗೆ. ಅದನ್ನು ಬಿಟ್ಟು ಬೇರೆ ಏನೂ ಮಾಡ್ಕೊಡಲ್ಲ ನಾನು ಅವನಿಗೆ. ಬನ್ನಿ ಇವಾಗ ಟಿಫಿನ್ ಬಾಕ್ಸ್ ರೆಡಿ ಮಾಡೋಣ. ಇದು ಹುಷಾರ್ ಮಾಮ, ಪಲ್ಯ ನಿನ್ ಮೇಲೆ ಹಿಡ್ಕೊಂಡು ಎತ್ತೀಯ ನೀನು. ಹುಷಾರ್ ಚೆಲ್ಕೊಂಬಿಟ್ಟೆ ಆಮೇಲೆ.
ಅಯ್ಯೋ ಮಾಮ ಕಾರ್ ಮೇಲೆ ಎಕ್ಸಷ್ಟು ಕೋಪನಾ ಅಮ್ಮ ಕಾರ್ ಮೇಲೆ ಎಕ್ಸಷ್ಟು ಕೋಪ ಬಾಯ್ ಮೇಲ್ ಕರ್ಕೊಂಡು ಬಟ್ಟೆಗಳು ತೊಗೊಂಡು ಹೋಗ್ಬಿಡೋಣ ಒಂದೇ ಸರಿ ಒಣಗಾಕಿದ್ದೆ. ಏನಂದರೆ ಗಾಳಿ ವೆದರ್ ಅಂತೂ ತುಂಬ ತಣ್ಣಗಿರೋದ್ರಿಂದ ತಣ್ಣಗೆ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಇವಾಗ ತೊಗೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮಡಚಿಟ್ರೆ ಇದಾಗಿರುತ್ತೆ. ತುಂಬ ತಣ್ಣಗೇನಾದರೂ ಅಥವಾ ತೇವಾಂಶ ಇದ್ದು ಬಟ್ಟೆನ ನಾವು ಮಡಚಿಟ್ರೆ ಒಂಥರ ಸ್ಮೆಲ್ ಬರೋದಾಗಿರ್ಬೋದು, ಇಲ್ಲಾಂದ್ರೆ ಒಂಥರ ಬಟ್ಟೆನೇ ಗರಿ ಆಗಿರೋದಿಲ್ಲ. ಹಾಗಾಗಿ ಇವಾಗ ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫ್ರೀ ಆದಾಗ ಮಡಚಿಡ್ತೀನಿ. ಇನ್ನೊಂದು ಟ್ರಿಕ್ಸ್ ಏನು ಗೊತ್ತಾ, ನಾನೇನಾದರೂ ಕಮ್ಮಿ ಬಟ್ಟೆ ಇತ್ತು, ಜಾಸ್ತಿ ಬಟ್ಟೆ ಇಲ್ಲ ಅಂತಂದರೆ, ಟೈಮ್ ಇತ್ತು ಅಂದರೆ ಒಂದೇ ಸರಿ ಬಟ್ಟೆನ ಇಲ್ಲೇ ಮಡ್ಚ್ಕೊಂಡ್ಬಿಡ್ತೀನಿ, ಮಡ್ಚ್ಕೊಂಡು ಎತ್ಕೊಂಡು ಹೋಗ್ಬಿಡ್ತೀನಿ. ಆವಾಗ ಸುಮ್ಮನೆ ಆಮೇಲೆ ಹೋಗಿ ಮೇಲೆಲ್ಲ ಮಡ್ಚಿಡೋದು ಇದಿರಲ್ಲ. ಇವಾಗ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದೆ, ಹಾಗೆ ಹೋಗ್ಬಿಡೋಣ ಅಂದ್ಬಿಟ್ಟು ಆಮೇಲೆ ಬಟ್ಟೆನ ನೀಟಾಗಿ ಹೊರಗೂ ತೆಕ್ಕೋಬೇಕು ಫ್ರೆಂಡ್ಸ್. ಬಟ್ಟೆನ ಏನಾದರೂ ಸಣ್ಣದು ಧೂಳುಗಳನ್ನೋ ಸೊಳ್ಳೆನೋ ಏನಾದರೂ ಇತ್ತು ಅಂದರೆ ಆಮೇಲೆ ಹಾಕ್ಕೊಂಡ್ರೆ ಮಕ್ಕಳಿಗೆಲ್ಲ ಸುಮ್ಮನೆ ಸ್ಕಿನ್ ಅಲರ್ಜಿ ಆಗುತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಬಟ್ಟೆನ ಹಾಕಿದ್ಮೇಲೆ ನೀಟಾಗಿ ಒದ್ರುಕೊಂಡ್ಬಿಟ್ಟು ಎತ್ಕೋಬೇಕು. ಒಂದು ಸ್ವಲ್ಪ ಹೊತ್ತಂತೂ ಏನೂ ಕೆಲಸ ಮಾಡಲ್ಲ ನಾನು. ಮಕ್ಕಳೆಲ್ಲ ಹೋದ್ಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಕಳಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋದಿತ್ತು. ಈಗ ರೂಮೆಲ್ಲ ಕ್ಲೀನ್ ಮಾಡಾಯಿತು. ಎದ್ದ ಹಾಸಿಗೆನ ಹಾಗೆ ಒದರದೆ ಬಿಡಬಾರ್ದು. ಬೆಡ್ಶೀಟೆಲ್ಲ ಮಡಿಸ್ಬಿಟ್ಟು ನೀಟಾಗಿ ಒದರ್ಬಿಟ್ಟು ಹಾಸಿಗೆ ಬಟ್ಟೆ ಏನಿರುತ್ತೆ ಇದೆಲ್ಲ ನೀಟಾಗಿ ಎಳೆದು ಟೈಟಾಗಿ ಇನ್ನು ಇವಾಗ ನಾನು ಕ್ಲೀನ್ ಮಾಡಿ ಬಿಟ್ಟೆ ಅಂದರೆ ಅಷ್ಟೇ ಕ್ಲೀನಾಗೇ ಇರುತ್ತೆ. ನನಗೇನು ಮಧ್ಯಾಹ್ನ ಹೊತ್ತು ಮಲಗೋ ಅಭ್ಯಾಸ ಎಲ್ಲ ಏನೂ ಇಲ್ಲ, ಹಾಗಾಗಿ ಕ್ಲೀನಾಗಿರುತ್ತೆ. ಮಕ್ಳು ಯಾರೂ ಇರೋದಿಲ್ಲ. ಮಕ್ಳು ಯಾರು ಬಂದರೂ ಪಾಪ ರೂಮಲ್ಲಿ ಮಲಗೋದೆಲ್ಲ ಏನೂ ಇಲ್ಲ. ಬರ್ತಾರೆ, ಬಂದ ತಕ್ಷಣ ಟ್ಯೂಷನಿಗೆ ರೆಡಿ ಆಗಬೇಕು, ಟ್ಯೂಷನಿಗೆ ರೆಡಿ ಆಗ್ತಾರೆ, ಆಮೇಲೆ ಹಂಗೆ ಹೊರಡ್ತಾ ಇರ್ತಾರೆ. ಸೊ ಇಲ್ಲಂತೂ ಈ ಟೇಬಲಂತೂ ಅಷ್ಟೊಂದು ಇದಾಗಿರುತ್ತೆ. ಸೊ ಸ್ವಲ್ಪ ಈ ಟೇಬಲ್ಲೇ ಎಲ್ಲ ಎತ್ಕೊಂಡು ಹಾಕ್ಕೊಂಡು ಅಲ್ಲಲ್ಲೆಲ್ಲ ಇದು ಮಾಡ್ತಾರೆ. ಅದನ್ನೆಲ್ಲ ಒಂದು ಸ್ವಲ್ಪ ನೋಡಿ. ನಮ್ಮ ಮನೆಯವರು ಸ್ಪೆಕ್ಸ್ ಅಂತೂ ನಾನು ಯಾವಾಗಲೂ ಹೇಳ್ತೀನಿ ಅವ್ರಿಗೆ, ಒಂದು ಬಾಕ್ಸಲ್ಲಿ ಹಾಕಬೇಕು ರೀ, ಹಾಕ್ರಿ ಅಂತ. ಹಾಕಲ್ಲ, ಲೆನ್ಸ್ ತೆಗಿತಾರೆ, ಹಾಗೆ ಬಿಡ್ತಾರೆ, ಸ್ಪೆಕ್ಸಲ್ಲೇ ಬಿಡ್ತಾರೆ. ಹೀಗೆ ಸ್ವಲ್ಪ ಮೆಸ್ಸಿ ಆಗಿರುತ್ತೆ. ಇದನ್ನೆಲ್ಲ ಒಂಚೂರು ಹಂಗೆ ಕ್ಲೀನ್ ಮಾಡ್ಕೊಂಬಿಡೋಣ ಬನ್ನಿ. ಇನ್ನು ನಮ್ಮ ಮನೆಯವ್ರು ಚೆನ್ನೈಗೆ ಹೋಗಿ ಬಂದರು. ಸೊ ಅದು ಸೂಟ್ ಕೇಸು ಹಾಗೆ ಇತ್ತು, ಇದನ್ನು ಕೂಡ ಎತ್ತಿಡಬೇಕು. ಇದರಲ್ಲಿ ಬಟ್ಟೆಗಳು ಹಾಗೆ ಇತ್ತು, ಒಂದೆರಡು ಏನು ಯೂಸ್ ಮಾಡಿಲ್ಲ, ಅದನ್ನು ಎತ್ತಿಡು ಅಂತ ಇದ್ರು. ಸೊ ಇದನ್ನೆಲ್ಲ ಎತ್ತಿಡಬೇಕು ಇವಾಗ ಅಷ್ಟೇ. ಇಲ್ಲಂತೂ ಕ್ಲೀನ್ ಆಯಿತು. ಸೊ ನಾನು ಡ್ರಾಯರಲ್ಲಿ ಇಡಕ್ಕೆ ಹೋಗಲ್ಲ, ಇಲ್ಲೇ ಇಟ್ಬಿಟ್ಟಿರ್ತೀನಿ. ಯಾಕಂದರೆ ಸುಮ್ಮನೆ ಡ್ರಾಯರಲ್ಲೆಲ್ಲ ಒಂಥರ ಕಚ್ಚಿ ಅಂತ ಆಗಿಬಿಡುತ್ತೆ. ಸೊ ಇದನ್ನು ಹಾಗೆ ಎತ್ಕೊಂಡು ಅವ್ರು ಹಾಕ್ಕೊಂಡಿಲ್ಲ ಅಂದರೆ ಅಲ್ಲಿ ಇಟ್ಟಿರ್ತಾರೆ. ಸೊ ಒಂದು ಸರಿ ಕ್ಲೀನಾಗಿ ಏನಿಲ್ಲ, ಒಂದು ಸರಿ ಎಲ್ಲ ಕ್ಲೀನಾಗಿ ಇಟ್ಬಿಡ್ತೀನಿ ಅಷ್ಟೇ. ಆಯಿತು, ಇವಾಗ ರೂಮ್ ಕ್ಲೀನ್ ಅಂತೂ ಮುಗೀತು. ಬನ್ನಿ ಹೊರಗಡೆ ಹಾಲ್ ಕ್ಲೀನ್ ಮಾಡಬೇಕು ಇವಾಗ ನಾನು.